ಚನ್ನಪಟ್ಟಣ, ಸಂಡೂರು, ಶಿಗ್ಗಾಂವಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಜಯಭೇರಿ ಸಾಧಿಸಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು. ಜಮಖಂಡಿ ಪಟ್ಟಣದ ಹನುಮಾನ ವೃತ್ತ, ದೇಸಾಯಿ ವೃತ್ತ, ಅರ್ಬನ ಬ್ಯಾಂಕ್ ಸ್ಥಳಗಳಲ್ಲಿ ಪಟಾಕಿ ಸಿಡಿಸುವ ಮೂಲಕ ವಿಜಯೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ 3 ಕ್ಷೇತ್ರದಲ್ಲಿ ಜನರು ನಮ್ಮಲ್ಲಿ ವಿಶ್ವಾಸ ಇಟ್ಟು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ದಾರೆ, ಅವರಿಗೆ ಅಭಿನಂದನೆಗಳು ತಿಳಿಸುವೆ. ಇನ್ನೂ 5 ಗ್ಯಾರಂಟಿ ಯೋಜನೆ ಹೀಗೆ ಮುಂದೆ ನಡೆಯುತ್ತಿವೆ ಎಂದು ಕಾಂಗ್ರೆಸ್ ತಾಲೂಕಾ ಬ್ಲಾಕ್ ಅಧ್ಯಕ್ಷರಾದ ಮಹೇಶ್ ಕೋಳಿ ಮಾತನಾಡಿದರು. ಪರಮಾನಂದ ಗವರೋಜಿ, ಸಿದ್ದು ಮೀಶಿ, ಮೀರಾ ವಂಟ್ಮುರಿ, ರವಿ ಯಡಹಳ್ಳಿ, ಅನ್ವೀರ್ ಮೋಮಿನ, ಈಶ್ವರ್ ವಾಳೆನವರ, ಪುಟ್ಟು ಪಾನಿ, ಕುಮಾರ್ ಅಲಗೂರ, ಶ್ರೀಧರ್ ಕೊಣ್ಣೂರ, ಮಹೇಶ್ ಶಿಂಗೆ ಮತ್ತಿತರರು ಇದ್ದರು. ಜನರು ನಮ್ಮ ಮ್ಯಾಗೆ ವಿಶ್ವಾಸ ಇಟ್ಟು ಕಾಂಗ್ರೆಸ್ ಪಕ್ಷದ ಅತಿ ಅವಶ್ಯಕತೆ ಇದೆ ಅಂತ ವ್ಯಕ್ತಪಡಿಸಿ 3 ಜನರು ಕಾಂಗ್ರೆಸ್ ಅನ್ನು ಆರಿಸಿದ್ದಕ್ಕಾಗಿ ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಜನತೆಗೆ ಅಭಿನಂದನೆಯನ್ನು ತಿಳಿಸ್ತೀರಿ. ಅದರ ಜೊತೆಯಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಇನ್ನೂ ಮುಂದುವರಿತಾವೆ. 5 ವರ್ಷಕ್ಕೆ ಯಾವುದೇ ನೀವು ಸಂಶಯ ಮಾಡಬೇಡ್ರಿ. ಯಾವುದೇ 5 ಯೋಜನೆಗಳು ಕೆಲವೊಂದು ಕಡೆ ಹೇಳ್ತಿರ್ತಾರೆ, ಈ BPL ಕಾರ್ಡ್ಗಳನ್ನು ತೆಗಿತಾರ ಮಾಡ್ತಾರಂತ. ಸಿದ್ದರಾಮಯ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವುದು ತೆಗಿಯಂಗಿಲ್ಲ. 5 ಗ್ಯಾರಂಟಿ ಮುಂದುವರಿತಾವ. ಅದರ ಜೊತೆಗೆ ಈ ಜಮಖಂಡಿಯಲ್ಲಿ ನಡೆದಂಥ ಈ ವಿಜಯೋತ್ಸವದಲ್ಲಿ ಈ ಏನು 3 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿಯನ್ನು ಸಾಧಿಸಿದ್ದಕ್ಕೆ ಇದು ಮುಂದಿನ ದಿಕ್ಸೂಚಿ ಅನ್ನುವಂಥ ಮಾತನ್ನು ಮುಂದಿನ ದಿನಮಾನದಲ್ಲಿ ಆನಂದ ನ್ಯಾಮಗೌಡರು ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ MLA ಆಗ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ತನಕ ಆಗಮಿಸಿದಂಥ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದ.